ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ನಿಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆ ನಾನು ಈ ವಿಡಿಯೋವನ್ನು ಇವಾಗಲೇ ನಾನು ರಿಲೀಸ್ ಮಾಡ್ತಾ ಇದ್ದೇನೆ ಕೇಳಿದರೆ, ನಿಮ್ಗೆ ಇನ್ನೂ KCETಗೆ ಅರೌಂಡ್ ಒಂದು 15 to 20 ಡೇಸ್ ಇದೆ. ಸೊ ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು, ಅದಕ್ಕೆ ಸರಿಯಾಗಿ ಹೇಗೆ ಓದಬೇಕು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಅಂದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ ಸ್ಟೂಡೆಂಟ್ಸು, ಈ ವಿಡಿಯೋವನ್ನು ನಾನು ಮಾಡಿದ್ದು ರ್ಯಾಂಡಮ್ ಆಗಿ ಯಾವುದೋ ಒಂದು ತೆಗೆದು ನಿಮಗೆ ವಿಡಿಯೋವನ್ನು ಮಾಡ್ತಾ ಇಲ್ಲ. ನನ್ನ ಲಾಸ್ಟ್ ಇಯರ್ ನನ್ನದೇ ಸ್ಟೂಡೆಂಟ್ಸ್ಗಳಿದ್ದು, ಅಂದರೆ ಮೋರ್ ದೆನ್ 700 to 1000 ಸ್ಟೂಡೆಂಟ್ಸ್ಗಳಿದ್ದಿದ್ದು ನನ್ನ ಹತ್ರ. ಸೊ ಅವರಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳ ಇದನ್ನು ತೆಗೆದಿದ್ದೇನೆ. ಯಾಕಂದರೆ ನನಗೆ ಎಲ್ಲ ಸ್ಟೂಡೆಂಟ್ಸ್ಗಳದ್ದು ತೆಗೆದು ಮಾಡಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಬಿಕಾಸ್ ಇಟ್ಸ್ ಅ ಹ್ಯಾಂಡ್ ರಿಟನ್, ಯು ಕ್ಯಾನ್ ಸಿ ದಿಸ್. ಓಕೆ, ಪ್ರತಿಯೊಂದು ಅವರಿಗೆ ಫಿಸಿಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಕೆಮಿಸ್ಟ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಮ್ಯಾಥ್ಸಲ್ಲಿ ಎಷ್ಟು ಬಂದಿದೆ, ಬೋರ್ಡ್ಸಲ್ಲಿ ಓವರಾಲ್ ಪರ್ಸಂಟೇಜ್ ಎಷ್ಟು, CETಯಲ್ಲಿ ಎಷ್ಟು ಬಂದಿದೆ, CETಯಲ್ಲಿ ಓವರಾಲ್ ಪರ್ಸಂಟೇಜ್ ಎಷ್ಟು, PUC ಮತ್ತು ಬೋರ್ಡನ್ನು ಎರಡೂ ಇದು ಮಾಡಿ ಪರ್ಸಂಟೇಜ್ ಎಷ್ಟು ರ್ಯಾಂಕ್ ಬಂದಿದೆ, ಇದೆಲ್ಲದು ದೀಸ್ ಆಲ್ ಆರ್ ಹ್ಯಾಂಡ್ ರಿಟನ್ ಸ್ಟೂಡೆಂಟ್ಸ್. ಓಕೆ, ಸೊ ಅದಕ್ಕೋಸ್ಕರ ಒಂದಿಷ್ಟು ಸ್ಟೂಡೆಂಟ್ಸ್ಗಳ ಡೇಟಾವನ್ನು ತೆಗೆದು, ಇದು ನನ್ನದೇ ಸ್ಟೂಡೆಂಟ್ಸ್ಗಳಿದು ರಿಸಲ್ಟ್ ಶೀಟ್ ನನ್ನ ಹತ್ರನೇ ಇದೆ, ಅದನ್ನು ಡೇಟಾ ತೆಗೆದು ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆ, ಇದು ರ್ಯಾಂಡಮ್ ಆಗಿ ನಾನು ಮಾಡ್ತಾ ಇಲ್ಲ. ಆ್ಯಂಡ್ ಬಿಫೋರ್ ದ್ಯಾಟ್ ಇಲ್ಲಿ ಏನು ಹೇಳಬೇಕು ಅಂತ ಕೇಳಿದರೆ, ಲಾಸ್ಟ್ ಇಯರ್ 141 ಇದ್ದಿತ್ತು KCET. ನಾನು ಅದನ್ನೇ 100% ಕನ್ವರ್ಟ್ ಮಾಡಿದ್ದೇನೆ. ಓಕೆ, ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ? ಇಲ್ಲೆಲ್ಲ ಏನು ನಾನು PCM KCET ಮಾರ್ಕ್ಸ್ ಅಂತ ಬರ್ತಿದ್ದೆ ನೋಡಿ, ಇದೆಲ್ಲದು ಔಟ್ ಆಫ್ 141, ನಾಟ್ ಔಟ್ ಆಫ್ 180. ಇವಾಗಲೇ ನೆನ್ಪಿಟ್ಕೊಳ್ಳಿ. ಬಟ್ ಪರ್ಸಂಟೇಜ್ ಇದೆಯಲ್ಲ, ಅದು ನೀವು ಇದೇ ಪರ್ಸಂಟೇಜಲ್ಲಿ ತೆಗಿಬೇಕು. ಔಟ್ ಆಫ್ 180 ಇಷ್ಟು ಪರ್ಸಂಟೇಜ್ ತೆಗಿಬೇಕಾದ್ರೆ ನೀವು ಎಷ್ಟು ಸ್ಕೋರ್ ಮಾಡಬೇಕು, ಆ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಯ್ತಾ? ಜಸ್ಟ್ ಟಿಕ್ ಆನ್ ಟು ಪರ್ಸಂಟೇಜ್, ನಾಟ್ ಆನ್ ಟು ಮಾರ್ಕ್ಸ್. ಬಿಕಾಸ್ ಲಾಸ್ಟ್ ಇಯರು ಔಟ್ ಆಫ್ 141, ದಿಸ್ ಈಸ್ ಔಟ್ ಆಫ್ 141, ದೀಸ್ ಆಲ್ ಮಾರ್ಕ್ಸ್. ಓಕೆ, ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇದರ ಹಿಂದೆ ತುಂಬ ಹಾರ್ಡ್ ವರ್ಕ್ ಇದೆ. ಯು ಕ್ಯಾನ್ ಸಿ ಸ್ಟೂಡೆಂಟ್ಸು, ಇಲ್ಲಿ ನೋಡಿ, ಎಲ್ಲ ಸ್ಟೂಡೆಂಟ್ಸ್ಗಳಿದ್ದು ನಾನು ಏನು ಹೇಳ್ತಾರೆ, ಹ್ಯಾಂಡ್ ರಿಟನ್ ಇದು ಪ್ರತಿಯೊಂದು. ಓಕೆ, ಆ್ಯಂಡ್ ಇಲ್ಲೂ ಇದೆ ಮೋರ್ ದೆನ್ 700 ಸ್ಟೂಡೆಂಟ್ಸ್ ಇದ್ದಿದ್ರು, ನಿಮ್ಮ ನಿಯರ್ಲಿ 1000 ಸ್ಟೂಡೆಂಟ್ಸ್ಗಳಿದ್ದಿದ್ರು ನನ್ನ ಸ್ಟೂಡೆಂಟ್ಸ್ಗಳು ಪ್ರೀವಿಯಸ್ ಇಯರು. ಬಟ್ ಎಲ್ಲರದ್ದು ತೆಗಿಲಿಲ್ಲ, ನನಗೆ ಬೇಕಾಗಿರೋ ಒಂದಿಷ್ಟು ಇದನ್ನು ತೆಗೆದು, ಅಂದರೆ ನಿಮಗೆ ಹೇಳಲಿಕ್ಕೆ ಏನಾಗುತ್ತೆ ಅದನ್ನು ಸರಿಯಾಗಿ ಮಾಡಿದ್ದೇನೆ. ಓಕೆ, ಫೈನಲಿ ಏನು ಮಾಡ್ತೇನೆ ಕೇಳಿದರೆ, ನೀವು ಎಷ್ಟು ಪರ್ಸಂಟೇಜ್ ತೆಗೆದ್ರೆ ಎಷ್ಟು ರ್ಯಾಂಕ್ ಬರ್ಬೋದು ಅಪ್ರಾಕ್ಸಿಮೇಟ್ ಇದು, ಅದನ್ನು ನಾನು ನಿಮಗೆ ಹೇಳ್ತೇನೆ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬೇರೆಯವ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ಟೂಡೆಂಟ್ಸ್. ಓಕೆ, ನಾವು ಲೆಟ್ ಅಸ್ ಬಿಗಿನ್. ಇದೊಬ್ಬ ಸ್ಟೂಡೆಂಟ್, ನಾನು ಯಾವ ಸ್ಟೂಡೆಂಟ್ ಅಂತ ತಗೊಳ್ಳಿಲ್ಲ, ಜಸ್ಟ್ ಸ್ಟೂಡೆಂಟ್ 1. ಬೋರ್ಡ್ ಪರ್ಸಂಟೇಜ್ 91 ಇದ್ದಿತ್ತು. ನನಗೆ PCMಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ದೇನೆ. ಈ ವರ್ಷ 274 ಇದ್ದಿತ್ತು ಔಟ್ ಆಫ್ 300, ಅದು 91% ಇದ್ದಿತ್ತು. KCETಯಲ್ಲಿ 46% ಬಂದಿದೆ. ಮೀನಿಂಗ್ ಟು ಸೇ ದಟ್ 65 ಮಾರ್ಕ್ಸ್ ತೆಗೆದಿದ್ದಾರೆ. ದಿಸ್ ಈಸ್ ನಾಟ್ ಔಟ್ ಆಫ್ 180, ದಿಸ್ ಈಸ್ ಔಟ್ ಆಫ್ 141. 141ನಲ್ಲಿ 65 ಮಾರ್ಕ್ಸ್ ತೆಗೆದು 46.09% ಬಂದಿದೆ. ಓವರಾಲ್ ಬೋರ್ಡ್ಸ್ ಮತ್ತು PCMನ ಪರ್ಸಂಟೇಜನ್ನು ನಾನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ 68.54 ಆಗುತ್ತೆ. ಯಾಕೆ ಡಿವೈಡೆಡ್ ಬೈ 2 ಕೇಳಿದರೆ, 50% ಫ್ರಮ್ ದ ಬೋರ್ಡ್ಸ್, 50% ಫ್ರಮ್ ಯುವರ್ KCET. ಸೊ 68% ಬಂದಿದೆ ಓವರಾಲ್ ಆಗಿ. ರ್ಯಾಂಕ್ 26,287ಗೆ ಹೋಗಿದೆ. ಆಯಿತಾ? ಇನ್ನೊಬ್ಬ ಸ್ಟೂಡೆಂಟು 90% ಬಂದಿದೆ. CETಯಲ್ಲಿ 38% ಆಗಿದೆ. ಓವರಾಲ್ ಆಗಿ 64.14 ಆಗಿದೆ. 54,000. ನೋಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ವೆರಿ ಡೇಂಜರಸ್ ಝೋನ್. ಯಾವುದು ನಿಮ್ಮ 60ಇಂದ 70% ಇದೆ ನೋಡಿ, ತುಂಬ ಡೇಂಜರಸ್ ಝೋನ್. ನೋಡಿ, ಇಲ್ಲಿ 68, ಇಲ್ಲಿ 64, ಅಪ್ರಾಕ್ಸಿಮೇಟ್ 4% ಏನು ಡಿಫ್ರೆನ್ಸ್. ಇದು ನೋಡಿ, ರ್ಯಾಂಕ್ ನೋಡಿ, ಡಬಲ್ ಆಗಿದೆ ಇವ್ರದ್ದು. 26 ಒಂದು 54,000, 26,000 ಇನ್ಕ್ರೀಸ್ ಆಗಿದೆ, ಡಬಲ್ ಆಗಿದೆ ನೋಡಿ. ಜಸ್ಟ್ 4% ಡಿಫ್ರೆನ್ಸ್ ಅಷ್ಟೇ. 4% ಅಂದರೆ CETಯಲ್ಲಿ ವಿಚ್ ಈಸ್ ಈಕ್ವಲೆನ್ಸ್ ಟು ಅರೌಂಡ್ 8 ಮಾರ್ಕ್ಸ್. CETಯಲ್ಲಿ ಓವರಾಲ್, PCMಲ್ಲಿ 8 ಮಾರ್ಕ್ಸನ್ನು ತೆಗೆದಿದ್ರೆ ನೋಡಿ, ಡಬ್ಬಲ್ ಆಗಿದೆ ನೋಡಿ ಸ್ಟೂಡೆಂಟ್ಸ್. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 97.9, 40.42, ಓವರಾಲ್ ಪರ್ಸಂಟೇಜ್ 69.6 ಆಗಿದೆ. 28.517. ಇದು ಸ್ವಲ್ಪ ಇದಿದೆ ಸ್ಟೂಡೆಂಟ್ಸ್, ಇದು ನಾನು ಟೋಟಲ್ ಮಾಡೋಗಿ ಇದು ಮಾಡ್ಕೊಂಡಿದ್ದೆ. ಇದು ಅರೌಂಡ್ ನಿಮಗೆ ಎಷ್ಟಾಗಿದೆ, 69% ಆಗುತ್ತೆ. ಇದು ಅರೌಂಡ್ ನಾನಿಲ್ಲಿ 26,000 ಸ್ಟೂಡೆಂಟ್ಸ್, ಇದು 28,000 ಅಲ್ಲ, 26,000 ಅರೌಂಡ್ ಆಗುತ್ತೆ. ಆಯಿತಾ? 26,000 ಅರೌಂಡ್ ಅಂದರೆ ನಾನು 26,000ಅನ್ನೇ ಇದು ತಗೊಳ್ತೇನೆ, ರೌಂಡ್ ಆಫ್ ಮಾಡ್ತೇನೆ. ಆಯಿತಾ? ಅಂದರೆ ಅರೌಂಡ್ ನಿಮ್ಮದು 69%. ಇದು ಮತ್ತು ಇದು ಆಲ್ಮೋಸ್ಟ್ ಸೇಮ್ ಇದೆ. ಸೊ 26,000 ಫೈನಾ. ನೆಕ್ಸ್ಟ್ ಬೋರ್ಡ್ಸಲ್ಲಿ 91% ಆಗಿದೆ. CETಯಲ್ಲಿ ನೋಡಿ, ಇದು ಒಳ್ಳೆ ಪರ್ಸಂಟೇಜ್, 51.77. ಯಾಕಂದರೆ ಇವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಬೋರ್ಡ್ಸಲ್ಲಿ 97 ಆಗಿ 40ಗೆ ಬಂದಿದ್ದಾರೆ.
ಅದಕ್ಕೆ 26,000ಗೆ ಹೋಗಿದ್ದು. ಇದು ಬೋರ್ಡ್ಸಲ್ಲಿ 91.33 ಆಗಿ 51% ತೆಗೆದು ರ್ಯಾಂಕ್ ನೋಡಿ 19,000. ಬೆಟರ್ ದ್ಯಾನ್ ದೀಸ್ ಗೈಸ್. ಇವರೆಲ್ಲರಿಗಿಂತ ಬೆಟರ್, 97 ತೆಗೆದವ್ರಿಗಿಂತ ಬೆಟರ್ ಅಲ್ವಾ? ಯಾಕಂದರೆ 19,000ಗೆ ಬಂದಿದೆ. 97% ಓವರ್ ಆಲ್ ಆಗಿ 69 ಆಗಿದೆ, 24,000. 80% ಓವರ್ ಆಲ್ ಆಗಿ 66 ಆಗಿದೆ. ಸಿ ಇ ಟಿಯಲ್ಲಿ ಒಳ್ಳೆ ಇದೆ ನೋಡಿ. ಸಿ ಇ ಟಿ ನೋಡಿ 80% ಬೋರ್ಡ್ಸಲ್ಲಿ ತೆಗೆದು ಸಿ ಇ ಟಿಯಲ್ಲಿ 52% ತೆಗೆದಿದ್ದಾರೆ. ಅಂದರೆ 66 ಆಗಿದೆ ಓವರ್ ಆಲ್ ಪರ್ಸೆಂಟೇಜ್. ಓವರ್ ಆಲ್ ರ್ಯಾಂಕ್ 42,000. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 70, ಇಲ್ಲಿ 66, ಜಸ್ಟ್ 4% ಡಿಫ್ರೆನ್ಸ್. ಇಲ್ಲಿ 26,000 ಇದ್ದಿತ್ತು, ಡೈರೆಕ್ಟ್ 42,000ಗೆ ಹೋಗಿದೆ. ಮೀನಿಂಗ್ ಟು ಸೇ ದಟ್ ಆಲ್ಮೋಸ್ಟು 16,000 ಡಿಫರೆನ್ಸ್ ಇದೆ. 16,000 ಜಸ್ಟ್ ಫಾರ್ 3 to 4%. ಅಂದರೆ ನಿಮ್ಮ ಸಿ ಇ ಟಿಯಲ್ಲಿ ಒಂದು 4 to 5 ಮಾರ್ಕ್ಸ್ ಅಷ್ಟೇ. 4 to 5 ಎಲ್ಲ ಒಂದು 7-8 ಮಾರ್ಕ್ಸ್. ಅದಕ್ಕೆ ಆಲ್ಮೋಸ್ಟು 15,000 to 20,000 ವೇರಿಯೇಷನ್ ಆಗ್ತಾಯಿದೆ. ಇದು ಡೇಂಜರಸ್ ಝೋನ್ ಅಂತ ಕರೀತಾರೆ. 60 to 70% ಇದೆಯಲ್ಲ, ಡೇಂಜರಸ್ ಝೋನ್ ಅಂತಲ್ಲ, ರ್ಯಾಂಕ್ ಒಳ್ಳೆಯದೇ ಇದೆ. ಬಟ್ ಏನಾಗುತ್ತೆ ಕೇಳಿದ್ರೆ ನಿಮಗೆ ಒಂದು 4-5 ಮಾರ್ಕ್ಸ್ನ ಬಿಟ್ವೀನಲ್ಲಿ ನಿಮಗೆ ತುಂಬ ರ್ಯಾಂಕ್ ವೇರಿಯೇಷನ್ ಆಗುತ್ತೆ. ದಿಸ್ ಆಲ್ ಆರ್ ಗುಡ್ ರ್ಯಾಂಕ್ ಆ್ಯಕ್ಚುಲಿ. ನೀವು ಬಿಲೋ 1 lakh ಬಂದರೂ ಗುಡ್ ರ್ಯಾಂಕೆ, ನಾನು ಬ್ಯಾಡ್ ಅಂತ ಹೇಳ್ತಾ ಇಲ್ಲ. ಯಾಕಂದರೆ 3,75,000 ಸ್ಟೂಡೆಂಟ್ಸಲ್ಲಿ ನೀವು ಈ ಥರ ಬಂದರೆ ಒಳ್ಳೆಯದೇ. ಬಟ್ ಇದು ಡೇಂಜರ್ ಝೋನ್ ನೋಡಿ ನೀವು. ಜಸ್ಟ್ ಬಿಕಾಸ್ ಆಫ್ 3 to 4%. 3 to 4% ಅಂದರೆ ಅರೌಂಡ್ ಒಂದು ಏನು ಹೇಳ್ತಾರೆ, ಒಂದು 7 ಮಾರ್ಕ್ಸಿಂದ ನಿಮಗೆ 20,000 ರ್ಯಾಂಕ್ ವೇರಿಯೇಷನ್ ಆಗ್ತಾಯಿದೆ. ಆಯಿತಾ? ಇದೆಲ್ಲ ನೋಡಿ ನಿಮಗೀಗ ನಾನು ಇಲ್ಲಿ ಹೇಳ್ತಾ ಇದ್ದೆ ನೋಡಿ. ಇಲ್ಲಿ 80% ತೆಗೆದಿದ್ದಾನೆ ಬೋರ್ಡ್ಸಲ್ಲಿ, 52% 42,000ಗೆ ಬಂದಿದೆ. 87% ಓವರ್ ಆಲ್ ಆಗಿ ನಾನು ಹೇಳ್ತೇನೆ ನೋಡಿ. 66% 38,000ಗೆ ಬಂದಿದೆ. 66%ಗೆ 58%ಗೆ 1,10,000. ಇಲ್ಲಿ ನೋಡಿ ಏನು ಡಿಫ್ರೆನ್ಸ್ ಏನಿದೆ ನೋಡಿ. ಇಲ್ಲಿ 58 ಆಯಿತಾ? 58 1,10,000. ಇಲ್ಲಿ 58 ಇದೆ, ಇಲ್ಲಿ 66 ಇದೆ. ಇಲ್ಲಿ ನೋಡಿ ಜಸ್ಟ್ ಎಷ್ಟು ಪರ್ಸೆಂಟೇಜ್, 8% ಡಿಫ್ರೆನ್ಸ್. ಅಂದರೆ ಅರೌಂಡ್ 15 ಮಾರ್ಕ್ಸ್ ಡಿಫ್ರೆನ್ಸ್. ಯಾವುದರಲ್ಲಿ? ಸಿ ಇ ಟಿಯಲ್ಲಿ. ಸಿ ಇ ಟಿಯಲ್ಲಿ 15 ಮಾರ್ಕ್ಸ್ ಡಿಫ್ರೆನ್ಸನ್ನು ಟ್ರೈಸ್ ಆಗಿದೆ ನೋಡಿ. ಇಲ್ಲಿ 38,000 ಇದೆ, ಇಲ್ಲಿ 1,10,000 ಇದೆ. ಜಸ್ಟ್ ಬಿಕಾಸ್ ಆಫ್ 8%, ಅರೌಂಡ್ 14 to 15 ಮಾರ್ಕ್ಸ್ ಟ್ರೈಸ್. ಇವನು 38,000, ಈ ಸ್ಟೂಡೆಂಟ್ 1,10,000. ಸಿ ದ ಡಿಫ್ರೆನ್ಸ್ ಅಲ್ವಾ? 69,000 69%, ಅರೌಂಡ್ 70% 24,000ಗೆ ಬಂದಿದೆ. 61.75,000ಗೆ ಹೋಗಿದೆ. 8% ಡಿಫ್ರೆನ್ಸ್ ತ್ರಿಬಲ್ ಆಗಿದೆ. ತ್ರಿಬಲ್ ಅಲ್ವಾ? ಥ್ರೈಸ್. ಕರೆಕ್ಟಾ? ಇಲ್ಲಿ ನೋಡಿ ಇದೆಲ್ಲ ನಿಮ್ಮ ಪರ್ಸಂಟೇಜ್. ನಿಮಗೆ ಬಿಲೋ 5,000 ರ್ಯಾಂಕ್ ಬೇಕಾ? ನಾನು ಅದೆಲ್ಲದನ್ನು ಈಗ ಅನಲೈಸ್ ಮಾಡ್ತೇನೆ. 1 minute ಸ್ಟೂಡೆಂಟ್ಸು. ಓಕೆ, ಇಲ್ಲಿ ನೋಡಿ 74% ಆಗಿದೆ 12,000. 48% ಆಗಿದೆ 2,04,000. 2 lakh 2 lakh. ನೆಕ್ಸ್ಟು ಈಚೆ ಕಡೆ ಪೇಜಲ್ಲಿ ನೋಡಿ. ನಾನು ಎಲ್ಲದನ್ನು ಇದು ಮಾಡೋದಿಲ್ಲ, ಓವರ್ ಆಲ್ ಆಗಿ ನಿಮಗೆ ಅನಲೈಸ್ ಮಾಡ್ತೇನೆ ಲಾಸ್ಟಿಗೆ. 59% ಆಗಿದೆ, ಅರೌಂಡ್ 60% ಆಗಿದೆ 95,000. 63% ಆಗಿದೆ 61,000. 47% ಆಗಿದೆ 2,14,000. ಓಕೆ, 86% ಆಗಿದೆ 1,365. ಆಮೇಲೆ 74 ಆಗಿದೆ 12,462. ಒಳ್ಳೆ ರ್ಯಾಂಕ್ ಇದು. 67% ಇದು ಓಕೆ, ಒಳ್ಳೆ ರ್ಯಾಂಕ್ 33,634. 74% ಆಗಿದೆ 11,000 ರ್ಯಾಂಕಿಗೆ ಬಂದಿದೆ. 11,000 74%ಗೆ. ಯಾಕಂದರೆ ನೋಡಿ 11,000 ಇಸ್ ಗುಡ್ ರ್ಯಾಂಕ್. ಬೋರ್ಡ್ಸಲ್ಲಿ 97 ಇದೆ, ಸಿ ಇ ಟಿಯಲ್ಲಿ 52 ಇದೆ ಪರ್ಸಂಟೇಜ್. ಓವರ್ ಆಲ್ ಆಗಿ 74 ಆಗಿದೆ. ಸರಿನಾ? ಇದಿಷ್ಟು ನೋಡಿ, ನಾನು ಇದೆಲ್ಲದು ಇಲ್ಲಿ ಇಟ್ಟಿದ್ದೇನೆ ನೋಡಿ. ನಿಮಗೆ ಓವರ್ ಆಲ್ ಆಗಿ 69% ಬಂದರೆ 24,000 ಇದೆ. ಆಮೇಲೆ 70% ಇದೆ 23,000 ಇದೆ. ಆಮೇಲೆ 81%ಗೆ 3,900 ಇದೆ ಅಲ್ವಾ? ಸೊ ಇದನ್ನೆಲ್ಲ ನೋಡಿದರೆ ನಿಮಗೆ 77,000ಗೆ 12,000 ಇದೆ. 66,000ಗೆ 39,000 ಇದೆ. 66%ಗೆ 39,000 ಇದೆ. 83%ಗೆ 2,000 ಇದೆ. ಸರಿನಾ? ಇದೇ ರೀತಿ ತುಂಬ ಇದೆ ನಿಮಗೆ. ಆಯಿತಾ? ಇಲ್ಲಿ ನೋಡಿ 58ಗೆ 1,05,000ಗೆ ಹೋಗಿದೆ. 55ಗೆ 1,40,000. ಇಲ್ಲಿ ನೋಡಿ ಜಸ್ಟ್ 2 to 3 ಡಿಫ್ರೆನ್ಸ್ ಅಷ್ಟೇ. 2% ಡಿಫ್ರೆನ್ಸ್ ಇರೋದಷ್ಟೇ. ಎಷ್ಟು ವೇರಿಯೇಷನ್ ಇದೆ ನೋಡಿ, ಎಷ್ಟು ವೇರಿಯೇಷನ್ ಇದೆ. ನಿಯರ್ಲಿ 40,000 ವೇರಿಯೇಷನ್ ಇದೆ. ಜಸ್ಟ್ 2% ಅಂದರೆ 3 ಮಾರ್ಕ್. ಸಿ ಇ ಟಿಯಲ್ಲಿ 3 ಮಾರ್ಕ್ ಅಲ್ಲ, ಅರೌಂಡ್ 3 ಮಾರ್ಕ್ಸ್. ಅದರಿಂದ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹತ್ರ ನಿಮಗೆ 30 to 35,000 ಹತ್ರ 35,000 ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ. ಜಸ್ಟ್ ಬಿಕಾಸ್ ಆಫ್ 3 ಮಾರ್ಕ್ಸ್. ಅರ್ಥ ಆಯ್ತಾ? ನಾನು ಅದಕ್ಕೆ ನಿಮಗೆ ಹೇಳೋದು ಶಾರ್ಟ್ಕಟ್ ಟ್ರಿಕ್ಸಿಗೆ ಯಾಕೆ ಜಾಯ್ನ್ ಆಗಿ ಅಂತ ಕೇಳಿದರೆ, ನಿಮಗೆ ಒಂದು 25 ಮಾರ್ಕ್ಸ್ ತೆಗೆಯೋ ಎಬಿಲಿಟಿ ಇದ್ದರೆ ಔಟ್ ಆಫ್ 60, 25 to 30 ಮಾರ್ಕ್ಸ್. ಇನ್ನು ಉಳಿದಂಥ 30 ಮಾರ್ಕ್ಸಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು 10 ಮಾರ್ಕ್ಸ್ ಬಂದರೆ ನಿಮ್ಮ ರ್ಯಾಂಕ್ ಎಲ್ಲೋ ಹೋಗಿಬಿಡುತ್ತೆ ಸ್ಟೂಡೆಂಟ್ಸ್, ಫಾರ್ ಶಾರ್.
ಅಟ್ಲೀಸ್ಟ್ 10 ಬೇಡ, 6 to 7. ನೀವು ಇಲ್ಲೇ ನೋಡಿ, ಜಸ್ಟ್ ಬಿಕಾಸ್ ಆಫ್ 2%, ಇಲ್ಲಿ ನೋಡಿ ಜಸ್ಟ್ ಬಿಕಾಸ್ ಆಫ್ 2%, 35,000 ವೇರಿಯೇಷನ್ ಆಗಿದೆ. 2% ಅಂದರೆ ಸಿ ಇ ಟಿಲಿ ಎಷ್ಟು ಮಾರ್ಕ್ಸ್? 3 ಮಾರ್ಕ್ಸ್. ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಉಳಿದಿರೋ 30 ಕ್ವಶನ್ಸನ್ನು ರ್ಯಾಂಡಮ್ ಆಗಿ ಹಾಕೋ ಬದಲು ಶಾರ್ಟ್ಕಟ್ ಟ್ರಿಕ್ಸಿಗೆ ಜಾಯ್ನ್ ಆದರೆ ನಿಮ್ಗೊಂದು 7 to 10 ಮಾರ್ಕ್ಸ್ 100% ಬರುತ್ತೆ. 7 ಮಾರ್ಕ್ಸ್ ಬಂದರೆ ಸ್ಟೂಡೆಂಟ್ ನಿಮ್ಮದು ರ್ಯಾಂಕ್ ಎಲ್ಲಿಗೆ ಹೋಗುತ್ತೆ? ಯಾವುದರಲ್ಲಿ? 1 ಸಬ್ಜೆಕ್ಟಲ್ಲಿ ನಾನು ಹೇಳ್ತಾ ಇರೋದು. 3 ಸಬ್ಜೆಕ್ಟಲ್ಲಿ ನೀವು ಮಿನಿಮಮ್ 20 ಮಾರ್ಕ್ಸ್ ಬರುತ್ತೆ. ಮಿನಿಮಮ್ ಎಲ್ಲಿಗೆ ಹೋಗುತ್ತೆ ನಿಮ್ಮ ರ್ಯಾಂಕು? ಎಲ್ಲಿಗೆ ಹೋಗಿಬಿಡುತ್ತೆ. ಓಕೆ, ಸೊ ಇದನ್ನು ಯೋಚನೆ ಮಾಡಿ ಇದು ಮಾಡಿ. ಅದಕ್ಕೆ ನಾನು ಶಾರ್ಟ್ಕಟ್ ಟ್ರಿಕ್ಸನ್ನು ಮಾಡ್ತಾ ಇರೋದು. ಅದು ಲೈವ್ ಕ್ಲಾಸ್ ಇರುತ್ತೆ ಸ್ಟೂಡೆಂಟ್ಸ್. ಲಾಸ್ಟ್ 3 to 4 ಡೇಸಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ ಅದನ್ನು, ಲೈವ್ ಕ್ಲಾಸ್. ನಿಮಗೀಗ ಔಟ್ ಆಫ್ 60 ಕ್ವಶನ್ಸಲ್ಲಿ 30 ಕ್ವಶನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಬಂದರೆ, ಪರ್ಫೆಕ್ಟ್ ಆದರೆ 30 to 40 ಅಟೆಂಡ್ ಮಾಡ್ಲಿಕ್ಕೆ ಬಂದರೆ, ಉಳಿದಿರೋ 20ಯಲ್ಲಿ ನೀವು ರ್ಯಾಂಡಮ್ ಆಗಿ ಹಾಕೋ ಬದಲು ಲಾಜಿಕಲಿ ಸೈಂಟಿಫಿಕಲಿ ಥಿಂಕ್ ಮಾಡಿ ಪ್ರೂವನ್ ಮೆಥಡಿಂದ ನಾನು ನಿಮ್ಗೆ ತೋರಿಸ್ತೇನೆ. ಅರ್ಥ ಆಯ್ತಾ? ಉಳಿದಿರೋ 20ಯಲ್ಲಿ ನಿಮಗೆ 5 ಮಾರ್ಕ್ಸ್ ಬಂದರು, 5 ಅಟ್ಲೀಸ್ಟ್ 5, 3 ಸಬ್ಜೆಕ್ಟಲ್ಲಿ 15 ಮಾರ್ಕ್ಸ್ ಬರುತ್ತೆ. 15 ಮಾರ್ಕ್ಸಿನ ವೇರಿಯೇಷನ್ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಹ್ಯೂಜ್ ಇದೆ ಅಂತ. ಅರ್ಥ ಆಯ್ತಾ? ಓಕೆ, ಇದಿಷ್ಟು. ಈಗ ನಾನು ನಿಮಗಿದು ಓವರ್ ಆಲ್ ಇದು ಮಾಡ್ತೇನೆ. ಯಾರಿಗಾದರೂ ಶಾರ್ಟ್ಕಟ್ ಟ್ರಿಕ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರಿಗೆ ಮೆಸೇಜ್ ಹಾಕಿ. ಕೆಲವರಿಗೆ ಜಾಯ್ನ್ ಆಗಿದ್ದಾರೆ, ಸದ್ಯದಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್, ಕಂಪ್ಲೀಟ್ಲಿ ಟ್ರಿಕ್ಸ್ ಪ್ಲಸ್ ಚಾಪ್ಟರ್ ವೈಸ್ ಕೆಲವೊಂದು ಪ್ರಾಬ್ಲಮ್ ಟೈಪಿಗೆ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿ ಮಾಡ್ಬೋದು. ಅದರದ್ದು PDF ಕೊಡ್ತೇನೆ. ಅರ್ಥ ಆಯ್ತು? ಅದರದ್ದು PDF ಶಾರ್ಟ್ಕಟ್ ಟ್ರಿಕ್ಸಿಗೆ PDF ಸಿಗೋದಿಲ್ಲ, ಲೈವ್ ಕ್ಲಾಸ್ ಇರುತ್ತೆ ಲಾಸ್ಟ್ 3 ಡೇಸಲ್ಲಿ, 3 to 4 ಡೇಸ್. ಆಯಿತಾ? ಸೊ ಇದನ್ನು ಲಾಸ್ಟ್ ಮೂಮೆಂಟಿಗೆ ಅಪ್ಲೈ ಮಾಡಿ ಬರಬೇಕು. ನಾನು ನಿಮಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗೆ ಇದನ್ನು ಅಪ್ಲೈ ಮಾಡಿ ತೋರಿಸ್ತೇನೆ. 19, 20, 21, 23, 24ಗೆಲ್ಲ. ಆಯಿತಾ? ಪ್ಲಸ್ ಎಲ್ಲ ಚಾಪ್ಟ್ರಲ್ಲಿ ಯಾವ ಕೆಲವೊಂದು ಪ್ರಾಬ್ಲಮ್ಗೆ ಡೈರೆಕ್ಟ್ ಫಾರ್ಮುಲಾ ಮಾಡಬೇಕು, ಅದನ್ನು PDF ಕೂಡ ಪ್ರೊವೈಡ್ ಮಾಡ್ತಾರೆ. ಫೀಸ್ ಬಂದುಬಿಟ್ಟು 499 ರೂಪೀಸ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಈಗ ಓವರಾಲ್ ಆಗಿ ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ನಿಮಗೀಗ ಯಾರ್ಯಾರಿಗೆ ಬಿಲೋ 500 ರ್ಯಾಂಕ್ ಬೇಕು ಅಂತ ಇದ್ದೀರಾ, ನೀವು 90% ಎಬೋ ತೆಗಿಲೇಬೇಕು ಕಂಪಲ್ಸರಿ. ನಂದೇ ಸ್ಟೂಡೆಂಟ ಒಂದು 399 ರ್ಯಾಂಕ್ ಬಂದಿತ್ತು, ಒಂದು 91 ಪಾಯಿಂಟ್ ಸಮಥಿಂಗ್ ಇದ್ದಿತ್ತು. ಓಕೆ, 91 ಪಾಯಿಂಟ್ ಸಮಥಿಂಗ್, 399 ರ್ಯಾಂಕ್. ಸೊ ಬಿಲೋ 500 ಬರಬೇಕಂದ್ರೆ 90% ಎಬೋ ತೆಗಿಲೇಬೇಕು. ಇನ್ನು ನಿಮಗೆ 85 to 90% ಬಿಟ್ವೀನ್ ಇದ್ದರೆ ನಿಮ್ಮ ರ್ಯಾಂಕ್ ಬಿಲೋ 1500 ಆಗುತ್ತೆ. ಬಿಟ್ವೀನ್ 500 and 1500. ಆಯಿತಾ? ಸ್ವಲ್ಪ ವೇರಿ ಆಗ್ಬೋದು ಸ್ಟೂಡೆಂಟ್ಸು, ಇದು ಎಕ್ಸಾಕ್ಟ್ಲಿ ಬರೋದಿಲ್ಲ. ಯಾಕಂದರೆ ಎವ್ರಿ ಇಯರ್ ವೇರಿ ಆಗ್ತಾ ಇರುತ್ತೆ. ಡಿಪೆಂಡ್ಸ್ ಆನ್ ದ ಎಕ್ಸಾಮ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೋರ್ಡ್ ಎಕ್ಸಾಮ್ ಹೇಗಿತ್ತು ಆ್ಯಂಡ್ KCT ಹೇಗಿತ್ತು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಬಟ್ ರ್ಯಾಂಕ್ ರೇಂಜ್ ಆಲ್ಮೋಸ್ಟ್ ಇದರಲ್ಲೇ ಬರುತ್ತೆ. ಸ್ವಲ್ಪ ಆಚೆ ಆಗ್ಬೋದು ಅಷ್ಟೇ. 80 to 85% ನೀವು ತೆಗೆದ್ರೆ ನಿಮ್ಮ ರ್ಯಾಂಕ್ ಬಿಲೋ 5000, ಬಿಲೋ 1500. ಎಲ್ಲರ ಎಕ್ಸ್ಪೆಕ್ಟೇಷನ್ ಇರೋದಿದೆ, ಸರ್ ನಂಗೆ ಬಿಲೋ 5000 ಬೇಕು, ಬಿಲೋ 10,000 ಬೇಕು. ಬಿಲೋ 5000 ಬೇಕಂದ್ರೆ ನಿಮ್ಮ ರ್ಯಾಂಕು ಅಂದರೆ ನಿಮ್ಮ ಓವರಾಲ್ ಪರ್ಸೆಂಟೇಜ್ 80 ಅಬೋ ಇರಬೇಕು. ಈಗ ನಿಮಗೆ ಬೋರ್ಡಲ್ಲಿ 90% ಬರುತ್ತೆ ಅಂತ ಅಂದ್ಕೊಳ್ಳಿ PCMಲ್ಲಿ. ಇನ್ನು ಎಷ್ಟಾಗಬೇಕು ನಿಮಗೆ? 80 ಆಗಬೇಕಂದ್ರೆ ಇನ್ನೂ 70% ತೆಗಿಲೇಬೇಕು CETಯಲ್ಲಿ. ಅರ್ಥ ಆಯ್ತಾ? CETಯಲ್ಲಿ 70% ಅಂದರೆ ಔಟ್ ಆಫ್ 180 ಎಷ್ಟಾಗುತ್ತೆ ಕೇಳಿದರೆ ಮೋರ್ ದ್ಯಾನ್ 120 ತೆಗಿಲೇಬೇಕು. ಮೋರ್ ದ್ಯಾನ್ 120 ತೆಗೆದ್ರೆ ನಿಮ್ಮ ರ್ಯಾಂಕ್ ಬಿಲೋ 5000 ಬರುತ್ತೆ. ಮೋರ್ ದ್ಯಾನ್ 120 ತೆಗೆದ್ರೆ, ಈಗ 90% ಇದ್ದರೆ ನಾನು ಹೇಳೋದು ನಿಮಗೆ 97, 98 ಎಲ್ಲ ಬರಿತಾ ಇದ್ದರೆ ನಿಮಗೊಂದು 100, 110 ಆ ರೇಂಜಲ್ಲಿ ಬಂದರೂ ಯು ವಿಲ್ ಗೆಟ್ ಬಿಲೋ 5000. ಅರ್ಥ ಆಯ್ತಾ? ಇನ್ನು 75 to 80% ಬಿಲೋ 11000 ಇರುತ್ತೆ. 5000 ಮತ್ತು 11000 ಬಿಲೋ ಇರ್ತೀರ. ಆಯಿತಾ? 70 to 75% ಇದ್ದರೆ ಇಲ್ಲಿ ನೋಡಿ, ಇಲ್ಲಿ ರ್ಯಾಂಕ್ ರೇಂಜ್ ನೋಡಿ, ಇಷ್ಟು ಮಾರ್ಕ್ಸ್ ತೆಗೆದು ಕೂಡ 25,000 ಬಿಲೋ 11,000 ಎಬೋ. ಲಾಸ್ಟ್ ಟೈಮ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಒಳ್ಳೆ ಓದೋರೆಲ್ಲ ಈ ರೇಂಜಲ್ಲಿ ಇದ್ದಿದ್ರು. ಎಲ್ಲ ಈ ರೇಂಜಲ್ಲಿ. ಇಲ್ಲಿ ಇವರೆಲ್ಲ ಬಿಡಿ, ಇವರೆಲ್ಲ ಒಳ್ಳೆ ತೆಗೆದಿದ್ರು. ಎಲ್ಲ ಒಳ್ಳೆ ಓದೋರೆಲ್ಲರೂ, ಯಾಕಂದರೆ CET ಸ್ವಲ್ಪ ಬ್ಲಂಡರ್ ಆಗಿತ್ತು, ಔಟ್ ಆಫ್ ಸಿಲೆಬಸ್ ಬಂತು, ಅದಕ್ಕೋಸ್ಕರ. ಆಯಿತಾ? 65 to 70% ಬಂದರೆ ನಿಮಗೆ 45,000ಇಂದ ಮೋರ್ ದೆನ್ 25,000, ಲೆಸ್ ದೆನ್ 45,000 ರ್ಯಾಂಕ್ ಇರುತ್ತೆ. ಓಕೆ, 60 to 65%ಗೆ ನೋಡಿ, ಇದು ನೋಡಿ, ಈ ರ್ಯಾಂಕ್ ಇದೆ ನೋಡಿ, ಇದು ಸ್ವಲ್ಪ ಡೇಂಜರ್. ಇದು ಮತ್ತು ಇದು ಎರಡು ನಿಮಗೆ 55 to 65%ವರೆಗೆ ನಿಮಗೆಲ್ಲ ಇದು ಒಳ್ಳೆ ರ್ಯಾಂಕ್ ಬ್ಯಾಡಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ವೇರಿಯೇಷನ್ಸ್ ಆಗುತ್ತೆ ನೋಡಿ. ನಿಮಗಿದು 1 lakh ಮೇಲ್ಗಡೆ ಹೋಗಿಬಿಡುತ್ತೆ. ಈ ಒಂದು ಯು ಸ್ಕೋರ್ಡ್ ವೆಲ್, ಇದೇನು ಬ್ಯಾಡ್ ರ್ಯಾಂಕ್ ಅಲ್ಲ, ಬ್ಯಾಡ್ ಮಾರ್ಕ್ಸ್ ಅಲ್ಲ, ಪರ್ಸೆಂಟೇಜ್ ಅಲ್ಲ, ಬಟ್ ಸ್ಟಿಲ್ ಇಟ್ಸ್ ಅ ಡೇಂಜರ್ ಝೋನ್. 1 lakh ಮೇಲ್ಗಡೆ ಹೋಗಿಬಿಡುತ್ತೆ. ಆಯಿತಾ? ಇಲ್ಲ ನನಗೆ 2 lakh ಮೇಲ್ಗಡೆ ಬರಬೇಕು ಅಂತಿದ್ರೆ ಇದನ್ನು ಮಾಡಿ, ಓದಬೇಡಿ CETಗೆ. ಸುಮ್ಮನೆ ಹೋಗಿ 4ರಲ್ಲಿ ಒಂದು ಆಪ್ಷನ್ ಇರುತ್ತಲ್ಲ, ನಾನು ಯಾವುದೋ ಒಂದು ಆನ್ಸರ್ ಮಾಡಿ ಬರ್ತೇನೆ, ನನಗೆ ಲಕ್ಕಿದೆ ಅಂತ ಹೋಗಿ ಆವಾಗ ಇದ್ರ ಮೇಲೆ ಬರ್ತೇನೆ. ಆಯಿತಾ? ಯಾರು ಬರಬೇಡಿ, ಇದನ್ನೆಲ್ಲ ಟ್ರೈ ಮಾಡಬೇಡಿ ಸ್ಟೂಡೆಂಟ್ಸು. ಇದು ಬಂದರೆ 2 lakh ಅಬೋ ಬರಬೇಕಂತ ಹೇಳಿದ್ರೆ 45% ಅದಕ್ಕಿಂತ ಬಿಲೋ ಇದ್ದರೆ, 45% ಬಿಲೋ ಇದ್ದರೆ 2 lakh ಅಬೋ ರ್ಯಾಂಕ್ ಬರುತ್ತೆ. ಆಯಿತಾ? ಸೊ ಇದಿಷ್ಟು ಲಾಸ್ಟ್ ಇಯರ್ ಇದು ನಾನು ನೋಡಿ ನಿಮ್ಗೆ ಹೇಳಿದ್ದು.
ಇದೆಲ್ಲ ನನ್ನ ಸ್ಟೂಡೆಂಟ್ಸ್ಗಳದ್ದು, ಇದು ಯಾವುದು ನಾನು ಸುಮ್ಮನೆ ಯಾವುದೋ ಒಂದು ಇದನ್ನು ನೋಡ್ಕೊಂಡು ಹೇಳಿದ್ದಲ್ಲ, ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳದ್ದು ಎಲ್ಲ ಮಾರ್ಕ್ಸನ್ನು ಬರೆದು ಅದನ್ನು ಕಂಪೇರ್ ಮಾಡಿ ಎಷ್ಟು ಪರ್ಸೆಂಟೇಜ್ ಬಂದರೆ ಏನು ಬಂದಿದೆ ಅಂತ ನೋಡಿ ನಾನು ನಿಮ್ಮೊಂದು ಅಪ್ರಾಕ್ಸಿಮೇಟ್ ಹೇಳಿದ್ದು. ಓಕೆ, ಆಲ್ಮೋಸ್ಟ್ ಇದೇ ರ್ಯಾಂಕ್ ರೇಂಜಲ್ಲಿ ಬರುತ್ತೆ. ಹೋಗ್ತಾ ಒಂದು 2,000-3,000 ಆಚೆ ಈಚೆ ಆಗ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಅಪ್ ಟು 3,000 ಅಷ್ಟೇ ಆಚೆ ಈಚೆ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಓಕೆ, ಇದಿಷ್ಟು ನಿಮ್ಮ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸ್. ಯಾರ್ಯಾರು ಒಳ್ಳೆ ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬೋರ್ಡಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ತೆಗೆದಿದ್ದೀರಾ, ಈಗ ನಂಗೆ KCETಗೆ ಇಂತಿಷ್ಟು ತೆಗಿಬೇಕು ಅಂತ ಅದೇ ಗೋಲನ್ನು ಇಟ್ಕೊಂಡು ಓದಿ. ಅರ್ಥ ಆಯ್ತಾ? ಶಾರ್ಟ್ಕಟ್ ಟ್ರಿಕ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ಈ ನಂಬರ್ಗೆ ಮೆಸೇಜ್ ಹಾಕಿ. ಹಾಗೆ ಈ ಒಂದು ವಿಡಿಯೋ ಇನ್ ಕೇಸ್ ಇನ್ಫಾರ್ಮೇಟಿವ್ ಆಗಿದ್ದರೆ, ತುಂಬ ಹಾರ್ಡ್ ವರ್ಕ್ ಇದೆ ನಿಮ್ಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸು, ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ಗಳ ಮಾರ್ಕ್ಸನ್ನು ಬರೆದಿದ್ದೇನೆ ನಾನಿಲ್ಲಿ, ಪರ್ಸೆಂಟೇಜು ಬರೆದಿದ್ದೇನೆ, ಬೋರ್ಡ್ ಪರ್ಸೆಂಟೇಜು ಆ್ಯಂಡ್ CET ಪರ್ಸೆಂಟೇಜು ಬರೆದಿದ್ದೇನೆ, ಎಲ್ಲ ಬರೆದು ನಿಮ್ಮ ಎದುರು ತೋರಿಸಿದ್ದೇನೆ. ಆಯಿತಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬೇರೆಯವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬೇರೆ ಬೇರೆ ಅಪ್ಡೇಟ್ಸ್ಗಳು ಈ ಚಾನಲಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ, ಅದು ನಿಮಗೆ ಕರೆಕ್ಟ್ ಟೈಮಿಗೆ ರೀಚ್ ಆಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬರಬೇಕಂತ ಹೇಳಿದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.